अवधूत चिंतन श्री गुरुदेव दत्तानंद कोटि ब्रह्मांड नायक राज योगी राज कलकोट निवासिनी सद्गुरु स्वामीनाथ महाराज की जय हो। ಸ್ವಾಮಿ ಸಮರ್ಥ ದೇವಸ್ಥಾನ ಇದು ಔರಾದಿ ಹುಮ್ನಾಬಾದ್ ರೋಡ್. ಇಲ್ಲಿ ಹೆಂಗಾಗ್ಯದಪ್ಪ ಅಂದ್ರೆ ಇಲ್ಲಿ ಸಾಕ್ಷಾತ್ ಸ್ವಾಮಿ ಸಮರ್ಥ ಬಂದೋದಂತ ಜಾಗ. ಇಲ್ಲಿ ಶಂಕರ್ ಮಹಾರಾಜರಂತ ಇದ್ರು. ಶಂಕರ್ ಮಹಾರಾಜ್ ಫಸ್ಟ್ ಅವರು ಬಂದು ಟ್ರಸ್ಟಿಗಳು ಮಾಡಿ ಅವ್ರು ಇಲ್ಲೇ ತಪಸ್ಯ ಜಪ ತಪ ಮಾಡಿ ಇಲ್ಲಿ ಸ್ವಾಮಿ ಸಮರ್ಥ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಮಾಡಿ ಅಗೋಚರವಾದ ಇಲ್ಲೂ ಸ್ವಾಮಿ ಸಮರ್ಥ ಶಕ್ತಿ ಅದ. ದತ್ತಾವತಾರ ಅವಧೂತರು ದತ್ತಾವತಾರೇ ಇವ್ರನ್ನು ಸ್ವಾಮಿ ಸಮರ್ಥರದು. ಅಕ್ಕಲ್ಕೋಟ್ ನಿವಾಸಿನಿ ಮೇನ್ ಅಕ್ಕಲ್ಕೋಟ ಆದ್ಮೇಲೆ ಇಲ್ಲೆಲ್ಲ ಸ್ವಾಮಿ ಸಮರ್ಥ ದೇವಸ್ಥಾನ ಆಯ್ತು. ಮುಂದೆ ಗೋಶಾಳ ಆಯ್ತು. 200-300 ಆಕಳವ ಇಲ್ಲಿ. ನಾನಾ ತರ ಇಲ್ಲಿ ಫೆಸಿಲಿಟಿ ಎಲ್ಲ ಸ್ವಾಮಿ ಸಮರ್ಥ ಅನುಗ್ರಹದಿಂದ ಅದ. ದಾಸೋಹ ಡೈಲಿ ಒಂದಿನನೂ ಬಂದಿರೋದಿಲ್ಲ. ಯಾರು ಬಂದವರಿಗೆಲ್ಲ ಊಟ ಅನ್ನದಾನ ಎಲ್ಲ ಮಾಡ್ತದ. ಗುರು ಪೂರ್ಣಿಮಾ ಪ್ರಕಟ ದಿವಸ ಉತ್ಸವನೂ ಆಗ್ತದ. ಇಲ್ಲಿ ಉತ್ಸವಗಳು ಜಾತ್ರೆಗಳು ಆಗ್ತವ. ಮತ್ತ 16ನೇ ತಾರೀಕು ಸಂಕ್ರಾಂತಿ ಮರುದಿನ ಶಂಕರ್ ಮಹಾರಾಜ್ ಪುಣ್ಯತಿಥಿ ನಿಮಿತ್ತ ಅವರೇ ಇದು ಎಲ್ಲ ಗುಡಿ ಎಲ್ಲ ತಯಾರು ಮಾಡದಂತ ಮುಖ್ಯ ಕಾರಣ ಶಂಕರ್ ಮಹಾರಾಜ್. ಎಲ್ಲ ಟ್ರಸ್ಟಿಗಳು ಗುಲ್ಬರ್ಗಾದವರು ಮತ್ತ ಮುಂಬೈದವರು ಈ ರೀತಿ ಎಲ್ಲರೂ ಕಲ್ತು ಇದು ಸ್ವಾಮಿ ಸಮರ್ಥ ದೇವಸ್ಥಾನ ನಿರ್ಮಾಣ ಆಯ್ತು. ನಿರ್ಮಾಣ ಹೆಂಗಾಯ್ತಂದ್ರ ಅವ್ರದೇ ಚಮತ್ಕಾರ. ಸ್ವಾಮಿ ಸಮರ್ಥೆ ನಾ ಮ್ಯಾಲ ಇದ್ದೀನಿ, ಗೋಶಾಳ ಇದ್ದಲ್ಲಿ ಸ್ವಾಮಿ ಸಮರ್ಥ ಗುಡಿ ಮಾಡ್ಬೇಕಂದಿರೋರು. ಅದಕ್ಕ ಗೋಶಾಲೆ ಇದ್ದಲ್ಲೆಲ್ಲ ಅವ್ರ ಕನಸ್ನಾಗ ಸಾಕ್ಷಾತ್ ಅವ್ರ ಸ್ವಾಮಿ ಸಮರ್ಥ ಚಮತ್ಕಾರ ನಾ ಮ್ಯಾಲ ಇದ್ದೀನಿ, ಮ್ಯಾಲೆ ಗುಡಿ ಕಟ್ಟು ಅಂತ ಹೇಳಿ ಆ ಶಂಕರ್ ಮಹಾರಾಜ್ ಸ್ವಪ್ನದಾಗ ಹೇಳಿ ಈ ರೀತಿ ಇದು ನಿರ್ಮಾಣ ಚಮತ್ಕಾರ ರೂಪದಲ್ಲಿ ಸ್ವಾಮಿ ಸಮರ್ಥ ನಿರ್ಮಾಣ ಆಯ್ತು. ಹಾಗೆ ನಾನಾ ತರ ಭಕ್ತರು ಬಂದು ದಿವಸ ಅನ್ನದಾನ, ಗೋರ ಗರೀಬರು ಎಲ್ಲ ದಿವಸ ಅನ್ನದಾನ ಆಗ್ತದೆ. ಇಲ್ಲಿ ಪ್ರಸಾದ ವಿತರಣೆ ಆಗ್ತದೆ. ಸ್ವಾಮಿ ಸಮರ್ಥ ಮಹಾರಾಜರು ಏನ್ ಕಮ್ಮಿ ಬೀಳ್ಕೊಟ್ಟಿಲ್ಲ. ಇಲ್ಲಿ ತನ ಹಂಗೆ ನಡೆದದ. ಭಯಂಕರವಾದ ವಿಸ್ಮಯಕಾರಿ ಶಕ್ತಿನೂ ಅದ. ಬಂದವ್ರಿಗೆ ನಾನಾ ತರ ವಿಪರೀತ ವ್ಯಾಪ ಈ ಜೀವನದೊಳಗೆ ಎಲ್ಲರಿಗೆ ನಾನಾ ತರ ಕಷ್ಟ ವ್ಯಾಧಿ, ನಾನಾ ತರ ವಿಚಿತ್ರವಾದ ವ್ಯಾಧಿಗಳು, ಮತ್ತೊಂಥರ ಭೂತ ಬಾಧೆ, ಇಂಥವ್ ನಾನಾ ತರ ಕಷ್ಟ ಇದ್ದವ್ರಿಗೆ ಎಲ್ಲರಿಗೆ ಒಳ್ಳೇದಾಗ್ಯದ ಇಲ್ಲಿ ತನ. ಆ ತರ ವಿಸ್ಮಯಕಾರಿ ಶಕ್ತಿ ಇಲ್ಲಿ ಅದ ಈ ಜಾಗದ. ಅದಕ್ಕೆ ಸ್ವಾಮಿ ಸಮರ್ಥ ದೇವಸ್ಥಾನ ಇಲ್ಲಿ ಇನ್ನೂ ಪ್ರಚಲಿತದ. ಬಹಳಷ್ಟು ಆಲ್ ಇಂಡಿಯಾದಿಂದ ಮಂದಿ ಹೊಂಟದ ಇಲ್ಲಿ. ಈಗ 10-12 ವರ್ಷಲಿಂತ ಆಲ್ ಇಂಡಿಯಾ ಪೂರ ಹೈದರಾಬಾದ್ ಅಲ್ಲಿ, ಮುಂಬೈ ಅಲ್ಲಿ, ಗಣಗಾಪುರ್ಲಿಂತ ಹೋಗ ಮುಂದೆ ದರ್ಶನ ಮತ್ತ ಇಲ್ಲಿ ಬಂದು ನೋಡಿ ನಿಂತು ಪ್ರಸಾದ್ ತಗೊಂಡು ಇಲ್ಲಿ ವಿಸ್ಮಯಕಾರಿ ಶಕ್ತಿ ಇದೆ ಅಂತ ಹೇಳಿ ಅರ್ಥ. ಕೆಲವರಿಗೆ ಆರಾಮ್ನೂ ಆಗ್ಯದ. ಬಹಳಷ್ಟು ಔಟ್ ಆಫ್ ಸ್ಟೇಷನ್ ಮಂದಿ ಆಗ್ಲಿ ಕೆಲವೊಂದು ನಾನಾ ತರ ಇಲ್ಲಿ ಕಷ್ಟ ನಿವಾರಣೆ ಆಗ್ಯದ. ಅಂತ ಶಕ್ತಿ ಸ್ಥಳ ತೀರ್ಥ ಸ್ಥಳನೇ ಅದ ಇದನ್ನು. ಆ ಟೈಪ್ ಇಷ್ಟು ಸರೌಂಡಿಂಗ್ ಭಯಂಕರ ದೊಡ್ಡದದ ಇದು. 9-10 ಎಕರ್ದಾಗ ಇದು ಗುಡಿ, ಮತ್ ಕೆಳಗ ಹೊಲ, ಮತ್ ಗೋಶಾಳ ಅದ ಕೆಳಗ. ನಾನಾ ತರ ಇಲ್ಲಿ ಕಷ್ಟಗಳು ನಿವಾರಣೆ ಆಗ್ತಾವ ಮಂದಿ. ಅಂತ ಶಕ್ತಿ ವಿಸ್ಮಯಕಾರಿ ಶ್ರೀ ಸ್ವಾಮಿ ಸಮರ್ಥ ದತ್ತಾವತಾರಿ ಅವರು ಸಾಕ್ಷಾತ್. ಈ ರೀತಿ ಈ ಗುಡಿಯಾಗಿ ಹಂಗೆ ಕಂಟಿನ್ಯೂ ನಡೀತಾ ಇದೆ. ನಾವು ಶಿವಾನಂದ ಗುಡ್ಡ ಅಂತೇಳಿ ಕಾರ್ಯದರ್ಶಿಗಳು. ಈ ನಮ್ಮ ಸ್ವಾಮಿ ಸಮರ್ಥ ಗುಡಿ ಯಾವ ರೀತಿಯಾಗಿ ಇಲ್ಲಿ ಪ್ರಾರಂಭ ಆಯ್ತು ಅದ್ರ ಬಗ್ಗೆ ತಮಗೆ ಸಂಕ್ಷಿಪ್ತ ಒಂದು ವಿವರಣೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೊದಲೇ ಸುಮಾರು 30 ವರ್ಷಗಳ ಹಿಂದ ನಮ್ಮ ಗುರುಗಳು ಶಂಕರ್ ಮಹಾರಾಜರು ಅಂತೇಳಿ ಬಾಂಬೆಕ್ಕಿದ್ರು ಅವರು. ಅವ್ರಿಗೆ ಏನದಲ್ಲಪ್ಪ ಅಂತಂದ್ರೆ ಇದು ಸ್ವಾಮಿ ಸಮರ್ಥ ಮಹಾರಾಜರು ಇಲ್ಲಿ ಗುಲ್ಬರ್ಗದಿಂದ ಉತ್ತರ ಭಾಗ ಅಂದ್ರೆ ಗುಲ್ಬರ್ಗದಿಂದ 14 ಕಿಲೋಮೀಟರ್ ಮೇಲೆ ಏನದ ಒಂದು ಜಗ ತೋರಿಸಿದಾರೆ ಅವ್ರು. ಕನಸಿನಲ್ಲಿ ಜಗ ತೋರಿಸ್ಕೇಸಿಂದ ಇದು ಇಂಥ ಜಗದಾಗ ಏನದ ಗುಡಿ ಆಗ್ಬೇಕಂತೇಳಿ ಅವ್ರಿಗೆ ಏನದ ಸಂಕಲ್ಪ ಮಾಡಿಸಿದ್ರು. ಇದು ಸ್ವಾಮಿ ಸಮರ್ಥಪ್ಪ ಅಂತಂದ್ರೆ ಅವ್ರ ದತ್ತಾತ್ರೇಯ ಅವತಾರ. ಈಗ ಮೂಲ ಅಂದ್ರೆ ಅವ್ರದ್ದು ಅಕ್ಕಲ್ಕೋಟ್ನಲ್ಲಿ ಗುಡಿ ಅದ ರೀ, ಸ್ವಾಮಿ ಸಮರ್ಥ ಗುಡಿ ಅದ. ಮತ್ತ ದತ್ತಾತ್ರೇಯ ಅವತಾರಗಳದೆಲ್ಲ ನರಸಿಂಹ ಸರಸ್ವತಿ ಅವರು, ಶ್ರೀಪಾದ ವಲ್ಲಭರು, ಮತ್ತ ಮಾಣಿಕ್ ಪ್ರಭುಗಳು, ಮತ್ತೇನದ ಶಿರ್ಡಿ ಸಾಯಿನಾಥ್ ಅವರು. ಈ ರೀತಿಯಾಗಿ ಸ್ವಾಮಿ ಸಮರ್ಥ ಅವತಾರಗಳು ಇವರು ದತ್ತಾತ್ರೇಯ ಅವತಾರಗಳು. ಅದೇ ರೀತಿ ನಮ್ಮ ಸ್ವಾಮಿ ಸಮರ್ಥರು ಕೂಡ ದತ್ತಾತ್ರೇಯ ಅವತಾರ. ಸುಮಾರು ಅದೇ 30 ವರ್ಷಗಳಿಂದ ನಮ್ಮ ಗುರುಗಳು ಏನದ ಇಲ್ಲಿ ಗುಲ್ಬರ್ಗ ಬಂದು ಇದು ಒಂದು ಗುಡಿ ಈ ಜಾಗ ನೋಡ್ಕೇಸಿಂದ ಏನದ ನಮ್ಮೆಲ್ಲ ಭಕ್ತಾದಿಗಳಿಗೆ ಏನದ ಕರೆದ ಕೇಸಿಂದ ಏನದ ಇದು ಗುಡಿ ಕಟ್ಟೋದ್ ಬಗ್ಗೆ ಏನದ ಡಿಸ್ಕಷನ್ ಚರ್ಚೆ ಮಾಡ್ಕೇಸಿಂದ ಏನದ ಗುಡಿ ಕಟ್ಟೋದ್ ಬಗ್ಗೆ ವಿವರಣೆ ಹೇಳಿದ್ರು. ಅದ್ರ ಪ್ರಕಾರ ಏನದ ನಮ್ಮ ಈಗ ಗುಡಿ ಇದು ಏನದ ಅದೇ ಸಮಯದಲ್ಲಿ ಒಂದು ಟ್ರಸ್ಟ್ ಮಾಡಿದ್ರು, ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ ಅಂತ ಹೇಳಿ. ಆ ಟ್ರಸ್ಟಿನ ಮೊದಲ ಅಧ್ಯಕ್ಷರಾಗಿ ಶಂಕರ್ ಮಹಾರಾಜರೇ ಇದ್ರು. ಮತ್ತ ಅದರ ಉಪಾಧ್ಯಕ್ಷರಾಗಿ ಶ್ರೀ SN ಪುನ್ಶೆಟ್ಟಿ ಸಾಹೇಬ್ರ ಅಂತ ಹೇಳಿ ಅವ್ರು ಏನದ AWE ಮತ್ತೆ ಎಕ್ಸಿಕ್ಯೂಟಿವ್ ರಿಟೈರ್ಡ್ ಇಂಜಿನಿಯರ್ ಇದ್ರು. ಅದೇ ರೀತಿ ಅವ್ರು ತಮ್ಮ ಎಲ್ಲಾ ಇಂಜಿನಿಯರ್ ಗ್ರೂಪ್, ಅದೇ ರೀತಿ ನಮ್ಮ DV ಪಾಟೀಲ್ ಅವ್ರು ಏನ್ ಮಾಡಿದ್ರು, DV ಪಾಟೀಲ್ ಅವರು ಅಂತ ಸಂಘಟನೆಗಾರರು ಅವ್ರು ಏನ್ ಮಾಡಿದ್ರು, ಎಲ್ಲಾ ಇಂಜಿನಿಯರ್ ಗ್ರೂಪ್, ಡಾಕ್ಟರ್ಗಳ ಗ್ರೂಪ್,
ಹಾಗೆ ವ್ಯಾಪಾರಿಗಳ ಎಲ್ಲಾ ಗ್ರೂಪ್ಗಳು ಕೂಡ್ಕೇಸಿ ಒಂದು ಸಂಘ ಮಾಡಿದ್ರು, ಸೇವಾ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ. ಆ ಸಂಘ, ಆ ಕೇಂದ್ರದ ಮುಖಾಂತರ ಏನದ ನಾವು ಈ ಗುಡಿ ಕಟ್ಟಕ್ ಪ್ರಾರಂಭ ಮಾಡಿದೆವು. ಸ್ಟಾರ್ಟಿಂಗ್ ನಲ್ಲಿ ಏನದ ಸುಮಾರು 1997ರಲ್ಲಿ ಏನದ ಇದು ಗುಡಿ ಕಟ್ಲಕ್ ಸ್ಟಾರ್ಟ್ ಮಾಡಿದೆವು. ಅದು ಆದ್ಮೇಲೆ ಏನದ ಅದು ನಮ್ಮ ಮುತ್ತಿಯವ್ರ ಕೈ ಮೇಲೆ ಏನದ ಗುಡಿ ಏನದ ಈಗ ಛತ್ ಬಿತ್ತು, ಧ್ಯಾನ ಮಂದಿರ ಆಯ್ತು. ಅದೇ ರೀತಿ ಗುಡಿ ಪ್ರಾರಂಭ ಆದ 2004ರಲ್ಲಿ ಮುತ್ತಿಯವರು ದೇಹಾಂತ ಲಿಂಗೈಕ್ಯ ಆದ್ರು. ಅವ್ರು ಲಿಂಗೈಕ್ಯ ಆದ್ಮೇಲೆ ಏನದ ಅದ್ರ ಜೊತೆ ಏನದ ನಮ್ಮ ಅಲ್ಲಂ ಪ್ರಭು ಖುಬಾ ಅವರು ಏನದ ಇದಕ್ ಬಂದ್ ಏನದ ಅವ್ರು ಕೈ ಹಿಡಿದ್ರಿ. ಈಗ ಯಾಕಂದ್ರೆ ಅವ್ರ ಕೈ ಮೇಲೆ ಏನದ ಇದು ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಏನದ ಈ ಗುಡಿ ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗಿ ಸುಮಾರು ಒಂದು 10 ವರ್ಷಗಳ ಹಿಂದೆ ಇದು ಗುಡಿ ಕನ್ಸ್ಟ್ರಕ್ಷನ್ ಮುಗಿದು ಕಳಸಾರೋಹಣ ಎಲ್ಲ ಆಯ್ತು. ಕಳಸಾರೋಹಣ ಆದ್ಮೇಲೆ ಏನದ ಈಗ ನಮ್ಮಲ್ಲಿ ಏನದ ಪ್ರತಿ ವರ್ಷ ಸ್ವಾಮಿ ಸಮರ್ಥ ಮಹಾರಾಜರದು ಒಂದು ಪ್ರಕಟ ದಿನ, ಉಗಾದಿ ಮರ್ದನೆ ಇರ್ತದ, ಸ್ವಾಮಿ ಸಮರ್ಥ ಮಹಾರಾಜ ಪ್ರಕಟ ದಿನ. ಮತ್ತ ಜುಲೈ ತಿಂಗಳಲ್ಲಿ ಗುರು ಪೂರ್ಣಿಮಾ ಅಂತೇಳಿ ಒಂದು ಉತ್ಸವ ಮಾಡ್ತೇವೆ. ಅದೇ ರೀತಿ ಏನದ ನಮ್ ಶಂಕರ್ ಮಹಾರಾಜರ ಉತ್ಸವ ಅದ ಜನವರಿ 14 ತಾರೀಕು ಇದೆ. ಮತ್ತ ಶ್ರಾವಣ ಕಾರ್ಯಕ್ರಮಗಳು ಇನ್ನಿತರ ಅನೇಕ ಅದೇ ಸುಮಾರು ಈಗ 20-30 ವರ್ಷಗಳ ಹಿಂದಿಂದ ನಮ್ಮಲ್ಲಿ ಏನದ ಬಡವರಿಗಾಗಿ ಏನದ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮ ಮಾಡಿದೆವು. ಮತ್ತ ಬಡವರಿಗಾಗಿ ಏನದ ಕಲ್ಯಾಣ ಮಂಟಪ ದಶಿಂದ ನಾವು ಕಲ್ಯಾಣ ಮಂಟಪ ವ್ಯವಸ್ಥೆ ಮಾಡಿದ್ದೇವೆ ಇಲ್ಲಿ ಬಡವರಿಗೆ. ಹಾಗೆ ಬಡವರಿಗಾಗಿ ಏನದ ಮಹಾಪ್ರಸಾದ ವ್ಯವಸ್ಥೆ. ಯಾರು ಬಿ ಬಡವರು ಏನದ ಅವ್ರೇನದ ಇಲ್ಲಿ ಯಾತ್ರಿಗಳು ಬರ್ತಾರ, ಭಕ್ತಗಳು ಬರ್ತಾರ, ಗತ್ತರಿಗೆ ಭಾಗಮನಿಯಿಂದ ಬರ್ತಾರ, ಗಾಣಗಾಪುರಕ್ಕೆ ಹೋಗ್ಲಕ್ಕ ಇದು ಪಾದಯಾತ್ರೆಗಳು ಬರ್ತಾರ. ಇವರೆಲ್ಲರಿಗೂ ಏನದ ಪ್ರಸಾದ ವ್ಯವಸ್ಥೆ ನಾವು ಮಾಡ್ತೇವೆ. ಸುಮಾರು 20 ವರ್ಷಗಳಿಂದ ಇಲ್ಲಿ ಸ್ವಾಮಿ ಸಮರ್ಥ ಮಹಾರಾಜರ ಗುಡಿಯಲ್ಲಿ ಮಹಾಪ್ರಸಾದ ಸೇವಾ ಇದೆ. ಡೈಲಿ ದಿನಾಲು ಏನದ ಮಹಾಪ್ರಸಾದ ಇಲ್ಲಿ ನಡೀತಾ ಇದೆ. ಅದೇ ರೀತಿ ಗೋ ಸೇವಾ ಇದೆ ಇಲ್ಲಿ. ಸುಮಾರು 200 ಆಕಳುಗಳು ಗೋ ಅದ. ಇಲ್ಲಿ ಸುಮಾರು 2008ರಿಂದ ನಮ್ಮಲ್ಲಿ ಏನದಲ್ಲ ಗೋಶಾಲ ಪ್ರಾರಂಭ ಮಾಡಿದ್ರು. ಅದೇ ಈ ನಮ್ಮ ಗೋಶಾಲಾ ಕೇಂದ್ರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಬಂದು ಭೇಟಿ ನೀಡಿದ್ದಾರೆ. ಅದೇ ರೀತಿಯಾಗಿ ಕೇಂದ್ರದ ಏನದ ನಮ್ಮ ಇವರು ಸಂಬಿತ್ ಪಾತ್ರ ಅಂತೇಳಿ ಅವರು ಕೂಡ ಈ ಸ್ವಾಮಿ ಸಮರ್ಥ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ. ಅದೇ ರೀತಿ ನಮ್ಮ ಅಕ್ಕಲ್ಕೋಟ್ ಅದು ಟ್ರಸ್ಟ್ ನ ಎಲ್ಲಾ ಸದಸ್ಯರು ಕೂಡ ಇಲ್ಲಿ ಬಂದು ಭೇಟಿ ಆಗಿದ್ದಾರೆ. ಈ ಇದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನದ ಧ್ಯಾನ ಮಂದಿರ ಅದ. ಇಲ್ಲಿ ಸುಮಾರು ಏನದ ಒಂದು 100 ಜನ ಕೂಡಷ್ಟು ಧ್ಯಾನ ಮಂದಿರ ಅದ. ವೈಷ್ಣವಿ ಗುಡಿ ಅದ. ಶಂಕರ್ ಮಹಾರಾಜರು ಸಮಾಧಿ ಇದ್ದಿದ್ದರಿಂದ ಅವ್ರ ಸಮಾಧಿ ಕೂಡ ಇಲ್ಲೇ ಮಾಡಿದೆವು. ಮತ್ತೇನದ ಒಂದು ಕಲ್ಯಾಣ ಮಂಟಪ, ಅಲ್ಲಿ ಊಟದ ವ್ಯವಸ್ಥೆ, ಇಲ್ಲಿ ಮಹಾಪ್ರಸಾದ ವ್ಯವಸ್ಥೆ, ಇಲ್ಲೆಲ್ಲ ಏನದ ಸುತ್ತಮುತ್ತ ಎಲ್ಲ ಒಂದು ಆಧ್ಯಾತ್ಮಿಕ ವಾತಾವರಣ ನಿರ್ಮಾಣವಾಗ್ಲಿಕ್ಕೆ ಏನ್ ಬೇಕಾಗ್ತದೆ ಎಲ್ಲಾ ವ್ಯವಸ್ಥೆಗಳು ನಾವು ಇಲ್ಲಿ ಮಾಡಿದೆವು. ಇಲ್ಲಿ ಏನದ ಜನರಿಗೆ ಏನದ ಧ್ಯಾನ ಮಾಡ್ಲಿಕ್ಕೆ ಅವ್ರು ಅವಕಾಶ ಕೊಡ್ತೇವೆ. ಮತ್ತ ಗೀತಾ ಪಾರಾಯಣ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ. ಮತ್ತೇನದ ಗುರುಚರಿತ್ರ ಪಾರಾಯಣ ಮಾಡ್ಲಿಕ್ಕೆ ನಾವು ಇಲ್ಲೆಲ್ಲ ಅವಕಾಶ ಕೊಡ್ತೇವೆ. ಧ್ಯಾನ ಮಂದಿರದಲ್ಲಿ ಕೊಡ್ತೇವೆ. ಎಲ್ಲಿ ಬೇಕಾದಲ್ಲಿ ಕೂತ್ಕೇಶಿಂದ ಗುರುಚರಿತ್ರ ಪಾರಾಯಣ ಮಾಡಬಹುದು ಜನರು. ಅವರಿಗಾಗಿ ಏನದ ನಾವು ಅನೇಕ ಸ್ಥಳಗಳು ಮಾಡಿಬಿಟ್ಟಿದ್ದೇವೆ. ಅಲ್ಲಿ ಬಂದ್ ಕೇಶ ಎಲ್ಲಿ ಬೇಕು ಕುಂತ್ಕೇಶ ಧ್ಯಾನ ಮಾಡ್ಕೋತ ಗುರುಚರಿತ್ರ ಪಾರಾಯಣ ಆಧ್ಯಾತ್ಮಿಕ ಸಾಧನೆಗೆ ಏನೇನ್ ಬೇಕಾಗ್ತೋ ಎಲ್ಲಾ ವ್ಯವಸ್ಥೆ ಈ ಜಗದಲ್ಲಿದೆ. ದಯವಿಟ್ಟು ಎಲ್ಲರೂ ನಮ್ಮ ಭಕ್ತಾದಿಗಳಿಗೆ ವಿನಂತಿಸಿಕೊಳ್ಳುವುದೇನಂದ್ರೆ ಎಲ್ಲರೂ ಬಂದ್ ಕೇಸಿಂದ ಈ ಒಂದು ಕ್ಷೇತ್ರಕ್ಕೆ ಬಂದು ತಾವು ಭೇಟಿ ಕೊಟ್ಟು ಇಲ್ಲಿ ಏನದ ಆಧ್ಯಾತ್ಮಿಕ ಸಾಧನೆಗಾಗಿ ಕೂಡ ಅವರು ಬಂದ್ ಕೇಸಿಂದ ಇಲ್ಲಿ ಉಳ್ಕೊಳ್ಬಹುದು. ಅದೇ ರೀತಿ ಗೋಶಾಲದಲ್ಲಿ ಕೂಡ ಉಳ್ಕೋಬಹುದು. ಮತ್ತ ಸುತ್ತಮುತ್ತ ಸುಮಾರು 30 ಎಕರೆ ಪ್ರದೇಶದ ನಾವು ಗಿಡಗಳು ಹಚ್ಚಿದೆವು. ವಾತಾವರಣ ಪರಿಶುದ್ಧ ವಾತಾವರಣ ಅದ. ಇಲ್ಲಿ ಯಾರು ಬಿ ಬಂದ್ ರಾತ್ರಿ ಹಗಲು ಬಂದು ಸೇವಾ ಮಾಡ್ಬೋದು, ಆಧ್ಯಾತ್ಮಿಕ ಏನದ ಸಾಧನೆ ಮಾಡ್ಬೋದು ಅಂತ ಹೇಳಕೇಸಿಂದ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ತೆ ಎಲ್ಲರಿಗೂ. ಜೈ ಶ್ರೀ ಸ್ವಾಮಿ ಸಮರ್ಥ. ನಾನು ಗುಲ್ಬರ್ಗನಿಂದ ರಾಜೇಶ್ವರಿ ಅಂತ ಮಾತಾಡೋದು. ನಾನು ಸ್ವಾಮಿ ಸಮರ್ಥಗೆ ಸಂಕಲ್ಪ ಮಾಡಿ 5 ವರ್ಷ ಆಗಿತ್ತು. ಸೊ ನನ್ಗೆ ಹೆಲ್ತ್ ಇಶ್ಯೂ ಆಗ್ತಾ ಇತ್ತು. ಯಾವಾಗ ನಾನು ಸ್ವಾಮಿ ಸಮರ್ಥನಲ್ಲಿ ಬರ್ತಾ ಇದ್ದೀನಿ, ನಾನು ಸಂಕಲ್ಪ ಮಾಡ್ತಾ ಇದ್ದೀನಿ, ನಂಗೆ ತುಂಬಾ ಚೆನ್ನಾಗ್ ಅನ್ಸಿದೆ, ಆರಾಮ್ನು ಆಗಿದೆ, ನಂದು ಯಾವದ್ನು ಕೆಲ್ಸಗಳ್ನು ಆಗ್ತಾ ಇದೆ. ಸೊ ಅದು ಸಂಕಲ್ಪ ಮಾಡಿ ನಾಮಸ್ಮರಣ ಮಾಡ್ಲೇಬೇಕು. ಗುರುವಾರ ಡೈಲಿ ಮಾಡೋದಾಗಿಲ್ಲ ಅಂದ್ರೂ ನಾವು ಗುರುವಾರನು ಮಾಡ್ಬೇಕು. ಇಲ್ಲ ಪ್ರತಿ ಹುಣ್ಣಿಮೆ ಅಂತೂ ತಪ್ಪಲಾರ್ದೆ ನಾವು ಗುಡಿ ದೇವಸ್ಥಾನನು ಬರ್ಬೇಕು, ಸಂಕಲ್ಪ ಮಾಡ್ಬೇಕು. ಸೊ ಗುರು ಸೇವೆನೂ ಮಾಡ್ಬೇಕು. ಇಲ್ಲಿ ಹೆಂಗ್ ಯಾವ ತರ ಆಗುತ್ತೆ ಅಂದ್ರೆ ಏನೋ ಒಂದ್ ನಮ್ ಟೆನ್ಷನ್ ಏನಾದ್ರೂ ಒಂದ್ ಸ್ಟ್ರೆಸ್ ಇದ್ರೆ ಹೋಗ್ಬಿಡುತ್ತೆ. ಇಲ್ಲಿ ಬಂದ್ರೆ ಪೀಸ್ ಆಫ್ ಮೈಂಡ್ ತರ ಆಗ್ಬಿಡುತ್ತೆ. ಸೊ ಇಷ್ಟು ಸ್ವಾಮಿ ಅವ್ರದ್ದು ಇಲ್ಲಿ ಲೀಲಾ ಇದೆ. ಇದಕ್ ಅತ್ತಾರ ಹಚ್ಚಿ ಏನು ಬೇಡ್ಕೊಂಡ್ರಿ ಹಂಗ ನಿಮಗ ಫಲ ಪ್ರಾಪ್ತ ಆಗ್ತದ. ಸಿಗ್ರಿ ಏನೋ ಸಂಕಟದಪ್ಪ, ಲಕ್ಷ್ಮಿ ಆ ಕಲ್ಲಿನೊಳಗ್ ಕಾಣಿಸ್ತದ, ಗಣಪತಿ, ನಂದಿ, ಈ ತರ ಈಶ್ವರ ಮೂರ್ತಿ, ಲಿಂಗ ಈ ತರ ಕಾಣಿಸ್ತದ. ಇದಕ್ ಭಕ್ತ ಅತ್ತರೇರ್ಸಿ ಹಿಂಗ್ ವರ್ಷ ಪ್ರಾರ್ಥನಾ ಮಾಡ್ಬೇಕು. ಒಂದಿಷ್ಟು ಅತ್ತಾರ ತರಬೇಕು, ತಂದಿಂಗ್ ವರ್ಷ ಹೇಳಿ ನಮ್ ಕಷ್ಟ ಹಿಂಗದ ಅಂತ ಹೇಳಿದ್ರೆ ಅದು ನಿಮ್ಗೆ ಆಶೀರ್ವಾದ ಮಾಡ್ತಿರ್ತದೆ. ಕಲ್ಲಿನ ವಿಸ್ಮಯಕಾರಿ ಶಕ್ತಿ ಇದೆ.
ನಾವ್ ಏನಾರ ಗೋಶಾಲಾಗ ಬಂದೀವಿ ಅಂದ್ರೆ ನಮ್ ಹಿಂದೆ ಸುತ್ತಾಡ್ತದ, ನಮ್ ಹಿಂದೆ ಬರ್ತದ, ನಾವ್ ಏನ್ ಕೊಟ್ಟಿದ್ದು ಪ್ರೀತಿಲಿಂದ ತಗೋತದ. ನಮ್ಮ ಗೋಶಾಲಾ ಸುಮಾರು 15-16 ವರ್ಷಗಳಿಂದ ಹಿಂದೆ ಪ್ರಾರಂಭ ಮಾಡಿದೆವು. 2008ರಿಂದ ನಮ್ಮ ಗೋಶಾಲಾ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ನಮ್ಮ ಗೋಶಾಲದ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರ ನಮ್ಮ ಈ ಆಕುಗಳು, ಹಸುಗಳು, ಕರುಗಳು, ಹೋರಿಗಳು ಇವೆಲ್ಲ ಏನದ ಈ ಕಸಾಯಿಖಾನಿಗೆ ಹೋಗಂತ ಅಥವಾ ಈಗ ಏನದ ಕಸಾಯಿಖಾನಿಗೆ ಹೋಗುವಂತ ಹಸುಗಳು ಏನದಲ್ಲ, ಇವೆಲ್ಲ ಅವೇ ಹಸುಗಳು. ಇವೆಲ್ಲ ಏನದ ಪೊಲೀಸರ ಮುಖಾಂತರ ನಮ್ಮಲ್ಲಿ ಏನದ ತಂದು ಬಿಟ್ಟಿದ್ದಾರೆ. ಇವುಗಳ ರಕ್ಷಣೆ, ಇವುಗಳಿಗೆ ನೀರು ಮತ್ತು ಆಹಾರ ವ್ಯವಸ್ಥೆ ಮಾಡಿಕೆಸಿಂದ ಏನದು ಇವಕ್ಕನ್ನು ಬದುಕಿಸೋದೇ ಒಂದು ಉದ್ದೇಶ. ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಈ ಗೋಶಾಲಾ ಮುಖಾಂತರ, ಈ ಗೋವುಗಳ ಮುಖಾಂತರ ಏನ್ ಸಗಣಿ ಅದ, ಆ ಸಗಣಿ ಉತ್ಪನ್ನ ಹಾಗೂ ಗೋಮೂತ್ರದ ಉತ್ಪನ್ನ ಹಾಗೂ ಇನ್ನಿತರೆ ಉತ್ಪನ್ನಗಳ ಮೂಲಕ ಜನರಿಗೆ ಒಂದು ಅವೇರ್ನೆಸ್, ತಿಳುವಳಿಕೆ ತರೋದ್ ಮುಖಾಂತರ ನಾವು ಏನ್ ಮಾಡ್ತಿದ್ವಿ, ದೇಶಿ ಆಕಳುಗಳೇನದ ಆಕಳ ಹಾಲುಗಳು, ಆಕಳ ತುಪ್ಪ, ಆಕಳ ಮಜ್ಜಿಗೆ ಹಾಗೂ ಆಕಳ ಸಗಣಿಯಿಂದ ಏನದಲ್ಲ ವಿಭೂತಿ ತಯಾರು ಮಾಡ್ತೇವೆ. ಸಗಣಿಯನ್ನ ಉಪಯೋಗಿಸಿ ಯಾವುದೇ ರೀತಿಯ ರಾಸಾಯನಿಕಗಳನ್ನ ಬಳಸದೆ ಶುದ್ಧವಾದ ವಿಭೂತಿಯನ್ನ ನಾವು ಇಲ್ಲಿ ಸ್ವಾಮಿ ಸಮರ್ಥ ಗೋಶಾಲೆಯಲ್ಲಿ ನಾವು ತಯಾರು ಮಾಡ್ತಾ ಇದ್ದೀವಿ.